ಎಲ್ಲ ನಮ್ಮ ಸೌಜನ್ಯ ಪರವರಾಟಗಾರರಿಗೆ ನಮಸ್ತೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಸ್ವಾಮೀಜಿಗಳು ಉತ್ತರ ಕರ್ನಾಟಕ ಕಡೆಯಿಂದ ಸ್ವಾಮೀಜಿಯವರು ಬಂದು ಬೆಂಬಲ ಪತ್ರಗಳನ್ನು ನೀಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇವಾಗ ಆ ಒಂದಿಷ್ಟು ವಿಷಯದಲ್ಲಿ ಒಂದಿಷ್ಟು ಮಾತಾಡಿಸೋಣ ಅಂತ ನಾನು ಇವತ್ತು ಬಂದಿದ್ದೇನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಣವಾನಂದ ಸ್ವಾಮೀಜಿಗಳು ಒತ್ತಾಯ. ಮತ್ತೆ ಈ ಬಗ್ಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಮುಖ್ಯಮಂತ್ರಿಗೆ ಭೇಟಿಯಾಗಿ ಮಾತುಕತೆ ನಡೆಸ್ತೀವಿ ಅಂತ. ಅಲ್ಲಿ ಮನವಿ ಏನಿಲ್ಲ, ಅಲ್ಲಿ ಮಾತುಕತೆ ಮಾತ್ರ ನಡೆಸ್ತಾ ಇರೋದು. ಸ್ವಾಮೀಜಿಯವರಿಗೆ ಯುವ ಎಚ್ಚರ ಆಗಿರೋದು 14 ವರ್ಷ ಹಿಂದೆ ಕೊಲೆ ಆಗಿರೋ ಸೌಜನ್ಯ ವಿಷಯ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. 86ರಲ್ಲಿ ಕೊಲೆ ಆಗಿರುವಂತ ಈಡಿಯ ಸಮುದಾಯ ಅಂದ್ರೆ ಬಿಲ್ಲವ ಸಮಾಜದ ಪದ್ಮಲತೆ ಎನ್ನುವ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ವೇದವಲ್ಲಿ ಟೀಚರ್ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ಬಡಪಾಯಿ ಹಾನಮಾವತ ವಿಷಯ ಇವರಿಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿರೋದು ಒಂದು ಬುರುಡೆ ಬಂತಲ್ಲ, ಆ ಒಂದು ಬುರುಡೆಯಿಂದ ಇವತ್ತು SIT ಅವರು ಕೊಟ್ಟಿರೋ ವರದಿ ಎಷ್ಟು ಸ್ವಾಮಿ? 1510 ಅಸಹಜ ಸಾವು. ಎಷ್ಟು ಹೇಳಿ? 1510 ಅಸಹಜ ಸಂಶಯಾಸ್ಪದ ಸಾವು. ಇದು ಸ್ವಾಮೀಜಿ ಗೊತ್ತಿಲ್ಲ. ಇದು SIT ಅವರಿಗೆ ಧರ್ಮಸ್ಥಳದ ಮಾಹಿತಿ ಕೇಂದ್ರ, ಗ್ರಾಮ ಪಂಚಾಯತ್, ಪೊಲೀಸ್ ಠಾಣೆ, ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಮುಖಾಂತರ ಇರುವಂಥದ್ದು. ನಾವು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಸೇರಿ 480 ಅಸಹಜ ಸಾವು ಮಾಹಿತಿ ನಮಗೆ ಇದೆ ಅಷ್ಟೇ ಇರೋದಂತ ನಾವೆನಿಸ್ತೀವಿ. ಆದರೆ SIT ಅವರಿಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ 1510 ಪ್ಲಸ್ ಏನು ಸೌಜನ್ಯಲ ಮಾವ ವಿಠಲ್ ಗೌಡರು ತೋರಿಸಿರುವಂತ 7, ಅದೇ ರೀತಿಯಲ್ಲಿ ಚಿನ್ನಯ್ಯ ತೋರಿಸಿದಂತ ಎಲ್ಲಿ ಅಗೆದಿದ್ದಾನೆ ಅಲ್ಲಿ ಸಿಕ್ಕಿರುವಂತ ಒಂದು 3, ಹಾಗೆ ಎಷ್ಟು ಸ್ವಾಮಿ? 1520 ಪ್ಲಸ್ ಬಂಗ್ಲಗುಡ್ಡೆಯಲ್ಲಿ ಮೂಲೆಗಳು ಸಿಕ್ಕಿರುವಂಥದ್ದು. ಅದು ಕೊಲೆ ಆಗಿರೋದಂತ ಅಂದ್ರೆ ಹಿಂಸೆಯಿಂದ ಕೊಲೆಯಾಗಿರೋದು. ಹಿಂಸೆಯಿಂದ ಕೊಲೆ ಆಗಿರೋದು ಅದು ಅಂತ ಏನೋ ಇಂಥ ಒಂದು ವಿಷಯಕ್ಕೆ ಬಳಸುವಂತ ಒಂದು ಗುಡ್ಡ ಪ್ರದೇಶ ಎಂಬುದನ್ನೊಂದು ಮಾಹಿತಿಯನ್ನು ಕೆಲವೊಂದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಇದರ ವಿಷಯ ಸ್ವಾಮೀಜಿಗೆ ಏನೂ ಗೊತ್ತಿಲ್ಲ ಪಾಪ. ಅಯ್ಯೋ ಪಾಪಿ. ಸ್ವಾಮೀಜಿಯವರೇ, ತಾವು ಈಡಿಗ ಸಮುದಾಯದವರು. ಏನು ಶಿವಮೊಗ್ಗ ಆ ಕಡೆ ಎಲ್ಲ ಹೋದ್ರೆ ಬಿಲ್ಲವರನ್ನು ಈಡಿಗ ಸಮುದಾಯವರು ಎಂದು ಕರೆಯೋದು. ತಾವು ಈಡಿಗ ಸಮುದಾಯ ಬಂದಿರೋದು. ತಾವು ಮೊದಲು ಬಂದು ಎಲ್ಲ ಹೋಗ್ಬೇಕಿತ್ತು ಸ್ವಾಮಿ, ಎಲ್ಲ ಹೋಗ್ಬೇಕಿತ್ತು. ನೀವು ಹೋಗ್ಬೇಕಾಗಿದ್ದು ಪದ್ಮಲತಾ ಮನೆಗೆ ಹೋಗ್ಬೇಕಿತ್ತು. ಇವತ್ತು ಪದ್ಮಲತಾ ತಾಯಿ 80 ವರ್ಷ ಇವತ್ತು ಕಾಯ್ತಾ ಇದ್ದಾರೆ. ಇವತ್ತು ನನ್ನ ಮಗಳಿಗೆ ನ್ಯಾಯ ಸಿಗಬಹುದು ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ಹೋಗ್ಬೇಕಿತ್ತಲ್ಲ ಸ್ವಾಮಿ, ಅವರ ಹತ್ರ ಹೋಗ್ಬೇಕಿತ್ತ. ಏಕೆ ಹೋಗಿಲ್ಲ? ಅಲ್ಲಿ ಹೋದ್ರೆ ನೀವೇನ ಏಜಾದವರು ಹಣ್ಣು ಹಂಪಲನ್ನು ತಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಹೋದ್ರೆ ಏನಾದ್ರು ನಮಗೆ ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಸಿಗು ಎಂಬ ಉದ್ದೇಶದಿಂದ ಹೋಗಿರೋದಾ? ನೀವು ಅಲ್ಲಿ ಸೌಜನ್ಯ ವಿಷಯದಲ್ಲಿ ಇಷ್ಟೆಲ್ಲ ಹೋರಾಟ ಆಗ್ತಾ ಇರೋದು ಯಾಕೆ? ಸೌಜನ್ಯ ಮನೆಗೆ ಹೋಗಿಲ್ಲ ನೀವು? ಯಾವ್ದು ಸಮುದಾಯ ಸ್ವಾಮೀಜಿ ಆಗ್ಲಿ, ಸ್ವಾಮೀಜಿ ಅಂದ್ರೆ ಸ್ವಾಮೀಜಿ ಅಲ್ವಾ? ಸೌಜನ್ಯ ಮನೆಗೆ ಹೋಗುತ್ತಲ್ಲ, ಅಲ್ಲೂ ಹೋಗಿಲ್ಲ. ಸರಿ ಸ್ವಾಮಿ, ಆನಮಾವತಾರ ಮಕ್ಕಳಿದ್ದಾರೆ, ಅವ್ರ ಹತ್ರ ಹೋಗಿ ಒಂದು ಮಾತುಕತೆ ಮಾಡಿಸ್ಬೋದಲ್ಲ, ಅದು ಹೋಗಿಲ್ಲ. ವೇದವಲ್ಲಿ ಇನ್ನೂ ಆ ಕಡೆ ನಿಮ್ಮ ಕಡೆ ಇರುವವರು ಅವ್ರ ಹತ್ರ ಹೋಗಿ ಒಂದಷ್ಟು ಮಾಹಿತಿ ಕೇಳಬಹುದಿತ್ತಲ್ಲ. ಇದು ಯಾವುದೂ ಇಲ್ಲ. ಯಾವುದಕ್ಕೆ ನಿಮಗೆ ಟೈಮೇ ಇಲ್ಲ. ಅಂದರೆ ಈ ಧರ್ಮಸ್ಥಳದವರು ಮದ್ಯಪಾನ ಶಿಬಿರ ನಡೆಸಿ ಎಷ್ಟೋ ಜನ ಕುಡಿತಾ ಇರುವವರನ್ನು, ಕುಡುಕರನ್ನು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನಾಗಿ ತೋರಿಸ್ತಾ ಇದ್ದಾರೆ, ಸಮಾಜಕ್ಕೆ ಒಳ್ಳೆ ಪರಿವರ್ತನೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಹೌದು ಸ್ವಾಮಿ, ನೀವು ಹೇಳೋ ಪ್ರಕಾರ ಕರೆಕ್ಟ್, ಸತ್ಯ ಹೇಳ್ತಾ ಇದ್ದೀರಿ. ಒಂದು ಕಡೆಯಿಂದ ಸರ್ಕಾರ ಬಾರ್ಗಳನ್ನು ತೆರೆಯಲು ಒಂದು ಕಡೆ ಅನುಮತಿ ಕೊಡ್ತಾ ಇದ್ದಾರೆ, ಒಂದು ಕಡೆಯಿಂದ ಧರ್ಮಸ್ಥಳದಂತ ಸಂಘ ಸಂಸ್ಥೆಯವರು ಮುಂದೆ ಬಂದ್ರೆ ಕುಡುಕರನ್ನು ಕುಡಿಬೇಡಿ ಎಂಬ ಒಂದು ಆಂದೋಲನ ಮಾಡಲಿಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ಗೊತ್ತಾ ನಿಮಗೆ? 75 ಲಕ್ಷ ದುಡ್ಡು, 75 ಲಕ್ಷ ಧರ್ಮಸ್ಥಳದವರಿಗೆ ಬಂದಿದೆ.
ನಾನೇ RTI ತೆಗೆದು ಅದು ನಿಮಗೆ ಕಳಿಸ್ಕೊಡ್ತೀನಿ ಸ್ವಾಮಿ. ಇನ್ನೊಂದು ಹೇಳ್ತಾ ಇದ್ದೀರಲ್ಲ, ನಾವು ಉಜಿರೆಯಿಂದ ಧರ್ಮಸ್ಥಳಕ್ಕೆ ದೊಡ್ಡ ಪಾದಯಾತ್ರೆ ಮಾಡ್ತೀವಿ, ಧರ್ಮಸ್ಥಳ ರಕ್ಷಣೆ ಮಾಡ್ತೀವಂತ. ಧರ್ಮಸ್ಥಳ ಗ್ರಾಮ ಸ್ವಾಮಿ, ಧರ್ಮಸ್ಥಳ ಗ್ರಾಮ ಯಾರು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ನೀವಲ್ಲಿ ದೇವಸ್ಥಾನ ಹೆಸರೇನು ಎತ್ತಿಲ್ಲ ನೀವು. ಧರ್ಮಸ್ಥಳ ಗ್ರಾಮ ಅದು ಸ್ವಾಮಿ. 6,40,000 ಸಮಥಿಂಗ್ ಭಾರತ ದೇಶದಲ್ಲಿರೋ ಗ್ರಾಮ, ಅಲ್ಲಿ ಒಂದು ಗ್ರಾಮ ಅದು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಅದೊರತು ಧರ್ಮಸ್ಥಳ ದೇವಸ್ಥಾನ ಮಾಡ್ತಾರೆ, ನೀವು ಷಡ್ಯಂತ್ರ ಮಾಡ್ತಾ ಇರೋದು. ಇದು ನಾವೆಲ್ಲ ಮಾಡಿರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಯಾರು ಏನು ಹೇಳಿಲ್ಲ, ಅದು ನೀವು ಹೇಳ್ತಾ ಇರೋದು. ವೇಷಭೂಷಣ ಧರಿಸಿ ಬಂದು ನಾವು ಸ್ವಾಮೀಜಿಗಳಂತ ಹೇಳುವುದಲ್ಲ. ಒಂದೇ ತರ ನೋಡಿ, ತಟ್ಟೆ ಒಂದೇ ತರ ಇರಬೇಕು. ಸ್ವಾಮಿ ಅಂದ್ರೆ ಒಂದು ಕಡೆ ವೇಟ್ ಇದ್ರೆ ಆ ಕಡೆ ಹೋಗುವುದಲ್ಲ. ಈಕ್ವಲ್ ಆಗಿ ನೋಡ್ಕೊಳ್ಳಿ ನೀವು. ನೊಂದವರ ಪಾಳಿಗೆ ದೇವರಾಗಿ ನೀವು ಮುರುಗೇಶ್ ಮಠದ ಸ್ವಾಮೀಜಿ ತರ ಸ್ವಾಮೀಜಿ ಆಗಬೇಡಿ. ಸ್ವಾಮೀಜಿಯವರಿಗೆ ಒಂದಿಷ್ಟು ಗೌರವವನ್ನು ಜನ ಕೊಡ್ತಾ ಇದ್ರು. ಒಂದಿಷ್ಟು ಸ್ವಾಮೀಜಿಗಳಿಂದಾಗಿ ಇಂಥ ಗೌರವ ಹಾಳಾಗ್ತಾ ಇದೆ. ಸಮಾಜದಲ್ಲಿ ಗೌರವವಂತವಾಗಿ ಬದುಕುವ ಸ್ವಾಮೀಜಿಗಳ ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಾ. ಆ ಕೆಲಸಕ್ಕೆ ಕೈ ಹಾಕಬೇಡಿ. ನೀವೇನ ಹೋರಾಟ ಮಾಡ್ತಿದ್ದೀರಂತಲ್ಲ, ನಾವು ಸೌಜನ್ಯ ವಿಷಯಕ್ಕೆ ಹೋರಾಟ ಮಾಡಿದರೆ, ಧರ್ಮಸ್ಥಳ ಗ್ರಾಮದಲ್ಲಾಗಿರೋ ಅಸಹ್ಯ ಸಾವು ಪ್ರಕರಣವನ್ನು ತನಿಖೆ ಮಾಡಿಸಬೇಕು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಟೇ ತರ್ತಾ ಇದ್ದಾರೆ. ಏನು ನೇತ್ರಾವತಿಯಿಂದ ಬೆಳ್ತಂಗಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಯಾವುದೇ ವಾಯ್ಸ್ ರೆಕಾರ್ಡ್ಗಳನ್ನು ತೋರಿಸಿ ನ್ಯಾಯಾಲಯದಿಂದ ಸ್ಟೇ ತರ್ತಾ ಇರುವ ಕೆಲಸ ಮಾಡ್ತೇವೆ. ನಿಮಗೆ ಹೋರಾಟ ಮಾಡ್ಬೋದಲ್ಲ, ನಿಮಗೆ ತರ್ಬೋದಲ್ಲ ಏನ್ ಬೇಕಾದ್ರು ನೀವು ಮಾಡಿ ಸ್ವಾಮಿ. ನೀವು ಮಾಡಿದ ಮಾರನೇ ನಾವು ಹೋರಾಟ ಮಾಡ್ತೀವಿ. ನಾವು ಎಲ್ಲಿಂದೆಲ್ಲ ಒಂದು ಹೋರಾಟ ಮಾಡೋದಲ್ಲ. ಮೊದಲು ಅಲ್ಲಿ ಇದ್ದು ಒಬ್ಬೊಬ್ಬರ ಮನೆಗೆ ಹೋಗಿ ಅಲ್ಲಾಗಿರುವ ಘಟನೆಯನ್ನು ತಿಳ್ಕೊಳ್ಳಿ. ನೀವು ಮೊದಲು ಏನಾಗಿದೆ ಎಂಬುದು ತಿಳ್ಕೊಳ್ಳಿ, ಆ ನಂತರ ಹೋರಾಟಕ್ಕಿಡೀರಿ. ನೀವು ಏನು ಬಂಗ್ಲುಗುಂಡೆ ಎಂಬ ಜಾಗ ನೇತ್ರಾವತಿ ನದಿಯ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಸ್ವಾಮಿ. ಅಲ್ಲಿ ಊತಾಕಿರುವ ವಿಷಯ ಇವಾಗ ಏನಕ್ಕೆ ಸ್ವಾಮಿ ನೀವು ಇದಿಷ್ಟೊಂದೆಲ್ಲ ದೊಡ್ಡ ವಿಷಯ ಮಾಡ್ತಾ ಇರೋದು? ಅಲ್ಲಿಂದಲೂ ದೊಡ್ಡ ಷಡ್ಯಂತ್ರ ಮಾಡುವ ಅವರ ಹೆಸರು ಹೇಳಲಿಕ್ಕೆ ನಾಚಿ ಭಯ ಆಗ್ತಾ ಇದೆಯಾ? ಏನು ಮಹೇಶ್ ತಿಮ್ಮನೋಡಿ ಅಂತ ಹೇಳಲಿಕ್ಕೆ ಭಯ ಆಗ್ತಾ ಇದೆಯಾ? ಇಲ್ಲ ಗಿರೀಶ್ ಮಠನವರ ಅಂತ ಹೇಳಿಕೆ ಭಯ ಆಗ್ತಾ ಇದೆಯಾ? ಯಾರೋ ಒಬ್ಬರು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಏನ್ರಿ ಮಹೇಶ್ ತಿಮ್ಮನೋಡಿ, ಗಿರೀಶ್ ಮಠನು, ಜಯಂತ್ ರೆಡ್ಡಿಯವರು, ಈ ವಿಠಲ್ ಗೌಡರು ಷಡ್ಯಂತ್ರ ಮಾಡ್ತಾ ಇದಾರ ಅಂತ ಹೇಳಿ ಸ್ವಾಮಿ ಒಂದು ಆಲೋಚನೆ ಮಾಡಿ. ವಿಠಲ್ ಗೌಡ್ರು ಯಾರು ಅಲ್ಲ, ಸೌಜನ್ಯ ಮಾವ, ಪದ್ಮಲತಾ ನನ್ನ ಕುಟುಂಬದ ಹೆಣ್ಣು ಮಗಳು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ಹೋಗಿ ಮಾತುಕತೆ ಮಾಡಿಸಿ. ನೀವು ಹೇಳ್ಬೋದು ನಾವು ಹೋಗಿ ಸ್ವಾಮೀಜಿಯವರು ಹೋಗಿ ಮುಖ್ಯಮಂತ್ರಿ ಮಾತುಕತೆ ಮಾಡಿಸ್ತೀವಿ ಅಂತ ಮಾಡಿ ಸ್ವಾಮಿ. ಯಾರು ಹೇಳಿದ್ರು ಬೇಡ ಅಂತ ಮಾಡುವಾಗ ಏನು ಹೇಳಬೇಕು ಅಂತ SIT ರಚನೆ ಮಾಡಿದ್ರು ಸಂತೋಷ ವಿಷಯ. ರಚನೆ ಮಾಡಿದಿರಿ, ಒಳ್ಳೆ ಕೆಲಸಗಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇಡದ ಅಧಿಕಾರಿಗಳನ್ನ ತೆಗೆದು ಬಿಸಾಕಿದ್ದೀರಿ. ಇವಾಗ ಒಳ್ಳೆ ಅಧಿಕಾರಿಗಳು ಕೆಲಸಗಾರಿಗಳು ನಡೀತಾ ಇದೆ. ಆ 1510 ಪ್ಲಸ್ 10 1520 ಅಸಹಜ ಸಾವು, ಸಂಶಯಾಸ್ಪದ ಸಾವು ಎಲ್ಲಿಂದ ಬಂತು? ಹಾಗಾದರೆ ಏನು ಚಿನ್ನಯ್ಯ 1300 ಏನೋ ಊತಾಕಿರೋದಂತೆ ಸತ್ಯನಾಗಾದರೆ ಏನು VS ಉಗ್ರಪ್ಪ ಅವರು ಒಂದು ವರ್ಷಕ್ಕೆ 1200 ಅಂದ್ರೆ 3 ದಿನಕ್ಕೆ ಒಂದು ಅಸಹಜ ಸಾವು ಆಗ್ತಾ ಇತ್ತು. 10 ವರ್ಷಕ್ಕೆ 1200, 20 ವರ್ಷಕ್ಕೆ 2400 ಪ್ರಕರಣ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಸ್ವಾಮಿ. 1998ರಿಂದ 2014 ತನಕ ಕೊಟ್ಟಿರೋ ವರದಿ 1510. ಏನು ಬಂಗ್ಲಗುಡ್ಡೆಯಲ್ಲಿ ಹಿಂಸಾತ್ಮಕ ಅಂದ್ರೆ ಹಿಂಸೆಯಿಂದ ಕೊಲೆ ಆಗ್ತಾರೆ ಅಂತ ವರದಿ ಬಂತಲ್ಲ, ಇದನ್ನು ತನಿಖೆ ಮಾಡಿ ಅಂತೇಳಿ. ಅದು ಯಾರೇ ಆಗ್ಲಿ ತನಿಖೆ ಆಗ್ಲೇಬೇಕಂತೇಳಿ. ದೇವಸ್ಥಾನದ ಷಡ್ಯಂತ್ರ ಅಂತ ಹೇಳಿ ಎಲ್ಲ ಸ್ವಾಮೀಜಿಯರೆಲ್ಲ ಬರೋದು. ನಿಮಗೆ ಆಗೋದಾದರೆ ನಿಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಲ್ಲ, ನಾವು ಬಂದಿದ್ದೀವಿ ಅಲ್ಲಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡಿ. ಇಲ್ಲಿ ಬಂದು ನೀವು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ದಕ್ಷಿಣ ಕನ್ನಡ ಅಭಿವೃದ್ಧಿ ಹಾಗೇ ನಿಂತಿದೆ, ನಿಮ್ಮೂರಲ್ಲಿ ಇದೆ, ಅದನ್ನು ಅಭಿವೃದ್ಧಿ ಮಾಡಿ. ಅದು ಬಿಟ್ಟು ಏನೋ ಒಂದು ಗಿಮಿಕ್ ಮಾಡಲಿಕ್ಕೆ, ಏನೋ ಒಂದು ಸುದ್ದಿ ಮಾಡಲಿಕ್ಕೆ, ಏನೋ ಒಂದು ಪ್ರಚಾರಕ್ಕೋಸ್ಕರ ನೀವು ಈ ವಿಷಯಕ್ಕೆ ಮಾತ್ರ ಬರಬೇಡಿ ಎಂದು ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ತಾವೇನಾದ್ರೂ ಹೋರಾಟ ಮಾಡಿದರೆ ಮಾರನೇ ದಿನ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿರ್ತೀವಿ ಅಂತ ಈ ಸ್ವಾಮೀಜಿಯವರಿಗೆ ಹೇಳ್ತೇವೆ. ಆ ಕಾವಿ ಎಂಬ ಒಂದು ಬಟ್ಟೆಯ ಗೌರವವನ್ನು ಉಳಿಸಿ ಎಂದು ಈ ಮೂಲಕ ಸೌಜನ್ಯ ಪರ ಹೋರಾಟಗಾರರಾಗಿ ನಾವು ಹೇಳಲು ಇಷ್ಟ ಇದ್ದೀವಿ.